ಚಿರಾಯು ಕನ್ನಡ ಟಿವಿಯ ಮೊದಲ ಇಂಪ್ಯಾಕ್ಟ್ ಇದಾಗಿದೆ. ಎಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಈ ನಿಟ್ಟಿನಲ್ಲಿ ಚಿರಾಯು ಕನ್ನಡ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದಾಗಿ ಎಚ್ಚೆತ್ತ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಹೌದು, ಕುಂದಗೋಳ ತಾಲೂಕಿನ ಸಂಶಯ ಗುಡಿಗೇರಿ ಕ್ರಾಸ್ ಬಳಿ ಇರುವ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ರಸ್ತೆಗೆ ಬಾಗಿ ಬೀಳುವಂತಾಗಿತ್ತು. ಪ್ರತಿನಿತ್ಯ ಗುಡಿಗೇರಿಗೆ ಹೋಗುವ ವಾಹನಗಳಿಗೆ ವಿದ್ಯುತ್ ತಂತಿಗಳು ತಗುಲುವ ಸಾಧ್ಯತೆ ಇತ್ತು. ಈ ನಿಟ್ಟಿನಲ್ಲಿ ಚಿರಾಯು ಕನ್ನಡ ಟಿವಿ ಚಾನೆಲ್ ವರದಿ ಬಿತ್ತರಿಸಿದ್ದೇ ತಡ ಬಾಗಿರುವ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಟಿವಿ ಮಾಧ್ಯಮದ ವರದಿಯ ಇಂಪ್ಯಾಕ್ಟ್ ಇದಾಗಿದೆ. ಸಂಶಿಯಲ್ಲಿ ಇಂತಹದೊಂದು ಅವ್ಯವಸ್ಥೆಗೆ ಜನರು ಬೇಸತ್ತು ಹೋಗಿದ್ರು. ಸ್ಥಳೀಯರು ಚಿರಾಯು ಕನ್ನಡ ಟಿವಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದೇ ತಡ ವರದಿ ಪ್ರಸಾರಗೊಂಡ ಬೆನ್ನಲ್ಲೇ ಕಾರ್ಯೋನ್ಮುಖರಾದ ಸಿಬ್ಬಂದಿ ರಸ್ತೆಗೆ ಬಾಗಿ ಬೀಳುವಂತಾಗಿದ್ದ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಈಗ ಎದ್ದು ನಿಂತಿದೆ. ಸಂಶಿ ಗ್ರಾಮದಲ್ಲಿ ಗುಡಿಗೇರಿ ರಸ್ತೆಗೆ ಹೊಂದಿಕೊಂಡು ಇರತಕ್ಕಂಥ ಟಿಸಿ ಕಂಬವು ಸಂಪೂರ್ಣವಾಗಿ ಬಾಗಿದ್ದು ಇಲ್ಲಿನ ಸಾರ್ವಜನಿಕರಿಗೆ, ರೈತರಿಗೆ ಹಾಗೂ ಇಲ್ಲಿ ಎದುರುಗಡೆ ಉಪ್ಪಿನವರ ಸ್ಕೂಲ್ ಇದೆ, ಚಿಕ್ಕ ಮಕ್ಕಳಿಗೆ ಭಾಳ ತೊಂದರೆ ಆಗಿದ್ದು, ಇಲ್ಲಿಯವರೆಗೂ ಕೂಡ ಹಲವಾರು ಬಾರಿ AB ಅವರಿಗೆ ಮನವಿ ಮಾಡಿಕೊಂಡು ಕಣ್ಣಾಚೆ ಅರಿಸಿ ನೋಡಿಲ್ಲ. ಅದ ಪ್ರಪ್ರಥಮ ಬಾರಿಗೆ ಚಿರಾಯು ವರದಿಗಾರರೊಬ್ಬರು ಬಂದು ಅದನ್ನು ಕೂಡಲೇ ಸುದ್ದಿ ಮಾಡಿದ ತಕ್ಷಣವೇ ಎಸ್ಕಾಂದವರು ಎಚ್ಚೆತ್ತುಕೊಂಡು ಬಂದು ಅದನ್ನು ದುರಸ್ತಿ ಮಾಡಿ ಸರಿಪಡಿಸಿದ್ದಾರೆ. ಅದಕ್ಕೆ ಚಿರಾಯು ಚಾನಲ್ಗೆ ಕೃತಜ್ಞತೆಗಳು. ಇನ್ನು ಪ್ರತಿನಿತ್ಯ ಗುಡಿಗೇರಿಗೆ ಹೋಗುವ ವಾಹನಗಳಿಗೆ ತಗುಲುವ ವಿದ್ಯುತ್ ತಂತಿಗಳನ್ನು ತೆಗೆದಿದ್ದು ರಸ್ತೆ ಸರಾಗವಾಗಿದೆ. ಬಾಗಿದ ಟ್ರಾನ್ಸ್ಫಾರ್ಮರ್ನ ನಿರ್ಲಕ್ಷ್ಯ ಮಾಡಿದ್ದ ಎಸ್ಕಾಂ ಅಧಿಕಾರಿಗಳಿಗೆ ಚಿರಾಯು ಕನ್ನಡ ಟಿವಿ ಬಿಸಿ ಮುಟ್ಟಿಸಿದೆ. ಮಂಜುನಾಥ ಶಿವಕನವರ್, ಚಿರಾಯು ಕನ್ನಡ ಟಿವಿ, ಕುಂದಗೋಳ.